ಅಂಧಭಕ್ತಿ, ಮತಾಂಧತೆ ಇವೆರಡರ ಜೊತೆಗೆ ಗುಲಾಮಗಿರಿನೂ ಸೇರಿಕೊಂಡ್ರೆ ಏನಾಗುತ್ತೆ? ಆವಾಗ ಲಾಜಿಕ್ಕೆ ಮಾಯ ಆಗತ್ತೆ, ತರ್ಕಕ್ಕೆ ಅಲ್ಲಿ ಜಾಗನೇ ಉಳಿಯೋದಿಲ್ಲ, ಮತ್ತೆ ಅಲ್ಲಿ ವಿತಂಡವಾದ ಮೆರೆಯುತ್ತೆ. ಆ ವ್ಯಕ್ತಿ ಎಲ್ಲರೆದುರು ಸಂಪೂರ್ಣವಾಗಿ ಬೆತ್ತಲಾಗ್ಬಿಡ್ತಾನೆ. ಆತನ ಬಂಡವಾಳ ಇಷ್ಟೇ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಾಗ್ಬಿಡುತ್ತೆ. ಸದ್ಯ ಸಂಘ ಪರಿವಾರದ ಕಟ್ಟಾ ಬೆಂಬಲಿಗರು, ಮೋದಿ ಭಕ್ತರು, ಹಾಗೆ ಮೋದಿ ಸರ್ಕಾರವನ್ನು ಒಟ್ಟಿನಲ್ಲಿ ಹೇಗಾದ್ರೂ ಮಾಡಿ ಸಮರ್ಥಿಸಿಕೊಳ್ಳುವಂತ ಒಂದು ಮರ್ಜಿಗೆ ಬಿದ್ದವ್ರ ಗತಿ ಇದೇ ಆಗ್ಬಿಟ್ಟಿದೆ. ಈಗ ಅವ್ರಿಗೀಗ ಒಟ್ಟಿನಲ್ಲಿ ಹೇಗಾದ್ರೂ ಮಾಡಿ ಮೋದಿಜಿ ಅವರನ್ನ ಸಮರ್ಥಿಸ್ಕೊಳ್ಬೇಕು. ಅವ್ರ ವೈಫಲ್ಯಗಳನ್ನ ಅದು ವೈಫಲ್ಯ ಅಲ್ಲ, ಮಾಸ್ಟರ್ ಸ್ಟ್ರೋಕ್ ಅಂತ ತಿರುಚಿ ಹೇಳಬೇಕು. ಹೇಗಾದ್ರೂ ಮಾಡಿ ಜನರನ್ನ ದಾರಿ ತಪ್ಪಿಸ್ಬೇಕು. ಈ ಮತಾಂಧ ಕಟ್ಟಾ ಬೆಂಬಲಿಗರಿಗೆ ಜನರ ನಡುವೆ ವ್ಯಾಪಕವಾಗಿ ಹರಡ್ತಾ ಇರುವಂತಹ ಮೋದಿ ಸರ್ಕಾರದ ವೈಫಲ್ಯಗಳ ಕುರಿತ ಆಕ್ರೋಶವನ್ನ ಬೇರೆ ಕಡೆ ತಿರುಗಿಸಬೇಕಾಗಿದೆ ಈಗ ಒಟ್ಟಿನಲ್ಲಿ. ಹಾಗಾಗಿ ಅವ್ರದ್ದೆಷ್ಟು ಬಾಲಿಶವಾಗಿ ಮಾತಾಡ್ತಾ ಇದ್ದಾರೆ, ಅದೆಷ್ಟು ತೀರಾ ಕ್ಷುಲ್ಲಕ ಹಾಗೆ ಆಧಾರರಹಿತ ವಾದಗಳನ್ನ ಮುಂದಿಡ್ತಾ ಇದ್ದಾರೆ ಅಂತ ಅಂದ್ರೆ ಅವ್ರು ಎಲ್ಲರೆದ್ರೂ ನಗೆಪಾಟ್ಲಿಗೀಡಾಗ್ತಾ ಇದ್ದಾರೆ. ಈ ಕಟ್ಟಾ ಮತಾಂಧರ ಹೊಸ ವರಸೆ ಏನಪ್ಪಾ ಅಂತಂದ್ರೆ, ಪ್ರಧಾನಿಯವರು ಪತ್ರಿಕಾಗೋಷ್ಠಿಯನ್ನ ಯಾಕೆ ಮಾಡಬೇಕು? ಈಗ ಪತ್ರಿಕಾಗೋಷ್ಠಿಯ ಪ್ರಸ್ತುತತೆ ಇದೆಯಾ? ಯಾಕಾದ್ರೂ ಪತ್ರಕರ್ತರ ಜೊತೆಗೆ ಮಾತಾಡಬೇಕಾಗಿದೆ ಅಂದ್ರೆ ಈ ಮತಾಂಧರ ಪ್ರಕಾರ ಪತ್ರಿಕಾಗೋಷ್ಠಿ ಮಾಡೋದೇ ಬೇಕಾಗಿಲ್ಲ. ಮೋದಿಜಿ ಅವರಿಗೆ ಜನರೊಂದಿಗೆ ನೇರ ಸಂಪರ್ಕಕ್ಕೆ ಬೇಕಾದಷ್ಟು ಸೋಷಿಯಲ್ ಮೀಡಿಯಾ ವೇದಿಕೆಗಳಿವೆ. ಅಲ್ಲಿ ಮೋದಿಜಿ ಅವ್ರು ಮಾತಾಡ್ತಾರೆ, ಅಲ್ಲಿ ಅವ್ರ ಜನನೂ ಕೂಡ ಅವರಲ್ಲಿ ಮಾತಾಡ್ತಾರೆ. ಇದಕ್ಕಿಂತ ದೊಡ್ಡ ವಿತಂಡವಾದ ಬೇರೆ ಏನಾದ್ರೂ ಇದೆಯಾ? ಪತ್ರಿಕಾಗೋಷ್ಠಿ ಅಪ್ರಸ್ತುತ ಆಗಿದೆ ಅಂತ ಅನ್ನೋದಾದ್ರೆ ಇಡೀ ದೇಶದ ಅಷ್ಟು ಬಿಜೆಪಿ ಸಂಘ ಪರಿವಾರದ ನಾಯಕರುಗಳಾಗಿರ್ಬೋದು ಅಥವಾ ಮುಖ್ಯಮಂತ್ರಿಗಳು, ಮಂತ್ರಿಗಳು, ಸಂಸದರು, ಶಾಸಕರು ಯಾಕಾಗಿ ಪತ್ರಿಕಾಗೋಷ್ಠಿಯನ್ನ ಮಾಡ್ತಾ ಇದ್ದಾರೆ? ಯಾಕೆ ಮೋದಿ ಸರ್ಕಾರದಲ್ಲಿ ಒಂದು ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ಅನ್ನುವಂಥ ಒಂದು ದೊಡ್ಡ ಇಲಾಖೆ ಇನ್ನೂ ಕೂಡ ಅಸ್ತಿತ್ವದಲ್ಲಿದೆ? ಹಾಗಾದ್ರೆ ಯಾಕೆ ಬಿಜೆಪಿ ಇನ್ನು ಮುಂದೆ ನಮ್ಮ ಯಾವುದೇ ನಾಯಕರು ಕೂಡ ಇಡೀ ದೇಶದಲ್ಲಿ ಎಲ್ಲೂ ಪತ್ರಿಕಾಗೋಷ್ಠಿಯನ್ನ ಮಾಡೋ ಹಾಗಿಲ್ಲ ಅಂತ ಘೋಷಣೆ ಮಾಡೋದಿಲ್ಲ ಇವರು? ಯಾಕೆ ಬಿಜೆಪಿಯ ಇಷ್ಟೊಂದು ವಕ್ತಾರರು ಟಿವಿಗಳಲ್ಲಿ, ಪತ್ರಿಕಾಗೋಷ್ಠಿಗಳಲ್ಲಿ ಇಷ್ಟೊಂದು ಮಾತಾಡ್ತಾ ಇದ್ದಾರೆ? ಯಾಕೆ ಪ್ರಶ್ನೆಗಳಿಗೆ ಅವರು ಉತ್ತರ ನೀಡಬೇಕಾಗಿದೆ? ಮೋದಿಜಿ ಪತ್ರಿಕಾಗೋಷ್ಠಿ ಮಾಡದೇ ಇದ್ರೆ ಪತ್ರಿಕಾಗೋಷ್ಠಿನೇ ಅನಗತ್ಯ. ಇದನ್ನ ಮಾಡೋದೇ ಅಗತ್ಯ ಇಲ್ಲ ಅಂತ ಹೇಳಿದವರು ನಾಳೆ ಮೋದಿಜಿ ಅವರ ಡಿಗ್ರಿ ಸರ್ಟಿಫಿಕೇಟ್ ಇಲ್ಲ ಅಂತ ಅಂದ್ರೆ ಯಾರಿಗೂ ಪದವಿನೇ ಅಗತ್ಯ ಇಲ್ಲ. ಯಾಕಾದ್ರೂ ಬೇಕು ಈ ಪದವಿ? ಈ ಕಾಲೇಜು, ಯೂನಿವರ್ಸಿಟಿ ಯಾಕೆ ಬೇಕು ಅಂತ ಕೇಳೋ ಸಾಧ್ಯತೆ ಕೂಡ ಇರ್ಬೋದಲ್ವಾ? ಆಯ್ತಪ್ಪ, ಸರಿ, ನಿಮ್ಮ ಇಷ್ಟದ ನಾಯಕನನ್ನ ಸಮರ್ಥಿಸಿಕೊಳ್ಳೋದು ನಿಮ್ಮ ಇಷ್ಟ, ಅದನ್ನ ಮಾಡಿ, ಬೇಡ ಅಂತಲ್ಲ. ಆದ್ರೆ ಆ ಸಮರ್ಥಿಸಿಕೊಳ್ಳುವಂಥ ಬರದಲ್ಲಿ ಈ ರೀತಿ ತೀರಾ ಅಸಂಬದ್ಧವಾಗಿ ಮಾತಾಡೋದು ಮಾತ್ರ ತೀರಾ ಗಲೀಜದು, ಹೊಲ್ಸದು. ಇದೇ ಮತಾಂಧರು 2014ಕ್ಕೂ ಮೊದಲು ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಬಾಯೇ ಬಿಡೋದಿಲ್ಲ ಅಂತ ಬಾಯ್ ಬಡ್ಕತಾ ಇದ್ರು ಇವರು. ಆದ್ರೆ ಅದೇ ಪ್ರಧಾನಿ ಮನಮೋಹನ್ ಸಿಂಗ್ ಅವರು 117 ಬಾರಿ ಪ್ರೆಸ್ ಮೀಟ್ ಅನ್ನ ಮಾಡಿದ್ರು, ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ನೀಡಿದ್ರು. ಅವರನ್ನ ಮನಮೋಹನ್ ಸಿಂಗ್ ಅಂತ ಜರೆದವರು ಈಗ ಈ ಪತ್ರಿಕಾಗೋಷ್ಠಿ ಮಾಡದೆ ವೇಸ್ಟ್ ಅಂತ ಊರಿಗೆಲ್ಲ ಪಾಠ ಮಾಡ್ತಾ ಇದ್ದಾರೆ. ಇದು ಎಂಥ ನಾಚಿಕೆಗೇಡಿನ ವರ್ತನೆ ನಿಮ್ದು? ಹೀಗೆಲ್ಲ ಇಷ್ಟೆಲ್ಲ ದಯನೀಯವಾಗಿ ಯಾರನ್ನಾದ್ರೂ ಸಮರ್ಥನೆ ಮಾಡ್ಕೊಳ್ಳೋದು ಯಾಕೆ ಬೇಕಾಗಿದೆ ನಿಮ್ಗೆ? ಅಷ್ಟೊಂದು ಹೀನಾಯ ಸ್ಥಿತಿ ನಿಮಗೆ ಯಾಕಾದ್ರೂ ಬಂತು? ಇನ್ನು ಈ ಬೆಲೆ ಏರಿಕೆ ಆದ್ರೆ ಊಟ ಮಾಡೋದು ಯಾಕೆ ಅಂತ ಇದೇ ಮತಾಂಧರ ಕೇಳಿದ್ರು ಕೂಡ ಏನು ಅಚ್ಚರಿ ಪಡಬೇಕಿಲ್ಲ ನಾವು. ನಿರುದ್ಯೋಗ ಹೆಚ್ಚಾಗ್ತಾ ಇದೆ ಅಂತ ಅಂದ್ರೆ ಉದ್ಯೋಗ ಯಾಕೆ ಮಾಡಬೇಕು? ಮನೇಲಿರೋದೇ ಒಳ್ಳೇದಲ್ಲ ಅಂತ ಹೇಳಿದ್ರು ಕೂಡ ಹೇಳ್ಬೋದೇನೋ ಇವರು, ಅಲ್ವಾ? ವೀಕ್ಷಕರೇ, ನಿಮ್ಗೇನು ಅನ್ಸುತ್ತೆ ಈ ಕುರಿತು? ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ನೀವಿನ್ನು ವಾರ್ತಾಭಾರತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.